ಏನು ಕೇಂದ್ರ ಸರ್ಕಾರದಿಂದ ಇವತ್ತು ಬಜೆಟ್ ಮಂಡನೆ ಮಾಡಿ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಅವ್ರಿಗೆ 11,90,000 12 ಲಕ್ಷನೇ 12 ಲಕ್ಷ ತನಕ ಟ್ಯಾಕ್ಸ್ ರಿಬೇಟ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಸ್ವಾಗತಾರ್ಹ. ಏನು ಸಾಮಾನ್ಯ ಜನ ಮಿಡ್ಲ್ ಕ್ಲಾಸ್ ಪೀಪಲ್ ಜಾಸ್ತಿ ಜನ ಟ್ಯಾಕ್ಸೇ ಕಟ್ತಾ ಇದ್ದಿದ್ದು. ಅವರು ಮೇಲ್ ಮಾಡಿದವ್ರು ಬಿಡಿ, ಅವ್ರದ್ದು ಟ್ಯಾಕ್ಸ್ ಸರ್ಕಾರ ನಡೆಸ್ತಾರೆ ಮತ್ತು ಟ್ಯಾಕ್ಸ್ ಕೊಡ್ತಾರೆ, ಅವೆಲ್ಲ ಏನು ತಲೆ ಬಿಸಿ ಇಲ್ಲ. ಮಿಡ್ಲ್ ಕ್ಲಾಸ್ ಪೀಪಲ್ 11,90,000 ಏನು ಟ್ಯಾಕ್ಸ್ ರಿಬೇಟ್ ಕೊಟ್ಟಿದ್ದಾರೆ. ನಾವು ಸ್ವಾಗತಾರ್ಹ ಮಾಡ್ತೀನಿ. ನಿರ್ಮಲಾ ಸೀತಾರಾಮನ್ ಅವರಿಗೆ ನಾವು ಒಂದು ಸಲ್ಯೂಟ್ ಮಾಡ್ತೀವಿ. ಕೇಂದ್ರ ಸರ್ಕಾರಕ್ಕೆ ಒಂದು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ. ಇದು ತುಂಬ ಜನ ಒಳ್ಳೆ ಬೆಳವಣಿಗೆ ಮಾಡೋದಕ್ಕೆ ಅಥವಾ ಏನು ನಿಯತ್ತಾಗಿ ಟ್ಯಾಕ್ಸ್ ಕಟ್ಟೋರಿಗೆ ಒಂದು ದಾರಿ ದೀಪ ಆಗಿದೆ. ಟ್ಯಾಕ್ಸ್ ಕಟ್ತೀವಿ ಅಂತ ಹೇಳ್ತಾ ಇದ್ದವರಿಗೆ ಇದೊಂದು 11,90,000 ಏನು ಕೊಟ್ಟಿದ್ದಾರೆ, ಅದೊಂದು ಒಳ್ಳೆ ಟ್ಯಾಕ್ಸ್ ಕಟ್ಟೋರಿಗೆ ಒಂದು ಒಳ್ಳೆ ಅವಕಾಶ. ಟ್ಯಾಕ್ಸ್ ಕಟ್ತಾರೆ, ನಿಜವಾಗ್ಲೂ ಕಟ್ತಾರೆ ಸರ್. ವಿಜಯ್ ಕುಮಾರ್ ಬೇಕು ಅಂದರೆ ಈ ಬಾರಿ ಬಡ್ಜೆಟ್ ನಿರ್ಮಲಾ ಸೀತಾರಾಮನ್ ಅವರು 8ನೇ ಬಡ್ಜೆಟ್ ಇದು ಮಂಡಿಸಿರೋದ್ರಿಂದ ಅವ್ರಿಗೊಂದು ಹಾರ್ದಿಕ ಅಭಿನಂದನೆಗಳು ಹೇಳೋ ಮೂಲಕ ಈ ಮೂಲಕ ಅವ್ರು ಏನು ಮಾಡಿದ್ದಾರೆ ಅಂದರೆ ಒಂದು ಮುಂದಾಲೋಚನೆ ಇಟ್ಕೊಂಡು ಮಾಡಿರ್ತಕ್ಕಂಥ ಬಡ್ಜೆಟ್ ಇದು. $5 ಟ್ರಿಲಿಯನ್ ನಮ್ಮ ಭಾರತ ದೇಶದ ಬಡ್ಜೆಟ್ ಹೋಗಬೇಕು ಅಂತ ಒಂದು ನಿಲುವು ಪ್ರಚುರ ಪಡಿಸಿದ್ರು ಎಲ್ಲೋ ಒಂದು ಹಂತದಲ್ಲಿ ಒಂದು ವಿಕಸಿತ ಭಾರತ ಅನ್ನೋದು ಒಂದು ಮೋದಿಯವರ ಒಂದು ಏನು ಕನಸಿದೆ ಅದಕ್ಕೆ ಪೂರಕವಾದಂಥ ಮುನ್ನುಡಿ ಬರೆದಿದ್ದಾರೆ. ಬಟ್ ಆದರೆ ಇದರಲ್ಲಿ ಎಷ್ಟು ಮಟ್ಟಿಗೆ ಸಾಧಕ ಮತ್ತು ಬಾಧಕಗಳ ಬಗ್ಗೆ ಮುಂದಿನ ವಾರದಲ್ಲಿ ಪ್ರಚುರ ಪಡಿಸ್ತೀನಿ ಅನ್ನೋದನ್ನು ಹೇಳೋದ್ರಲ್ಲಿ ಮತ್ತು ಕೆಲವೊಂದು ವಿಷಯಗಳನ್ನ ಅನಕ್ಷರಸಲ್ಲಿ ಇಟ್ಟಿದ್ದಾರೆ. ಸರ್, ಈಗ 11 ಲಕ್ಷ ತನಕ 11.25 ಲಕ್ಷ 12 ಲಕ್ಷ ತನಕ ಟ್ಯಾಕ್ಸ್ ಇಲ್ಲ ಅನ್ನೋದು ಅದು ಒಂಥರ ಏನೋ ಒಂಥರ ಅದು ಒಂದು ಸ್ವಲ್ಪ ಅದು ಏನು ನಿಜವಾಗ್ಲು ಅದು ಒಂದು ಏನು ಅಂತಂದ್ರೆ ಒಂದು ಅರ್ಥದಲ್ಲಿ ಹೇಳಬೇಕು ಅಂದ್ರೆ ಅವ್ರು ಬಹಳ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ್ದಾರೆ ಇಲ್ಲಿ. ಆ ಬುದ್ಧಿವಂತಿಕೆ ಅಂತಂದ್ರೆ 4 ಲಕ್ಷದವರೆಗೆ ನಿಮಗೆ ತೆರಿಗೆ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಬರಲ್ಲ. ಆದ್ರೆ ಸಬ್ಸ್ಟ್ಯಾನ್ಶಿಯೇಟ್ ಮಾಡೋ ಒಂದು ಅರ್ಥದಲ್ಲಿ ಹೋದಾಗ 8ರಿಂದ 12 ಲಕ್ಷದವರೆಗೆ 10% ಇರುತ್ತೆ. ಅಂದ್ರೆ ಹಿಂದೆ ಇದ್ದಂತ ಏನು ಸ್ಲ್ಯಾಬ್ ಇತ್ತು, ಈಗ ತಗೊಂಡಂತ ಸ್ಲ್ಯಾಬ್ ಅಲ್ಲೂ ನಿಮಗೆ ನಾಮಿನಲ್ ಆಗಿ ಒಂದು ಪರ್ಸೆಂಟೇಜ್ ಒಂದು ಅರ್ಥದಲ್ಲಿ ಒಂದು 10ರಿಂದ 20% ಉಳಿಯೋ ತರ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಒಳ್ಳೆಯ ಬೆಳವಣಿಗೆ ಆದ್ರೂ ಅವ್ರು ಏನು ಮಾಡಬೇಕಾಗಿತ್ತು, ಮಧ್ಯಮ ಮತ್ತು ವರ್ಗದವ್ರಿಗೆ ಮತ್ತು ಈ ಸಾಮಾನ್ಯ ವರ್ಗದವ್ರಿಗೆ ನೀವು ಕೊಡಲೇಬೇಡ್ರಪ್ಪ ಅನ್ಬೇಕಾಗಿತ್ತು. ಅಥವಾ ತಗೊಳ್ಳೋದು ಬೇಡ ಅಂತ ಹೇಳಲ್ಲ. ಎಲ್ಲೋ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದೇನು ಒಂದು ಆರೋಗ್ಯ, ಒಂದು ಕುಡಿಯುವ ನೀರಿನ ವ್ಯವಸ್ಥೆ, ಒಂದು ಹೆದ್ದಾರಿ ಇನ್ಫ್ರಾಸ್ಟ್ರಕ್ಚರ್ಗೆ ಎಲ್ಲ ಕಡೆಗೂ ಮೊಬಿಲೈಸ್ ಮಾಡಿದ್ದಾರೆ. ಆದರೂ ಒಂದು ಅರ್ಥದಲ್ಲಿ ನೋಡಿದಾಗ ಎಲ್ಲೋ ಒಂದು ಕಡೆ ಇಲ್ಲಿ ಒಂದು ಕಡೆ ನಿಮಗೆ ಕೊಟ್ಟಂಗೆ ತೋರಿಸಿ ಮತ್ತೆ ಅಲ್ಲಿ ಹಿಂದ್ಗಡೆಯಿಂದ ತೆರಿಗೆ ರೂಪದಲ್ಲಿ ತಗೊಳ್ಳೋದು ಮಾಡಿದ್ದಾರೆ. ಹೇಗೆ ಅಂದರೆ ನೋಡಿ, 4 ಲಕ್ಷದವರೆಗೆ ತೆರಿಗೆ ಇಲ್ಲ, 4ರಿಂದ 8 ಲಕ್ಷದವರೆಗೆ 5% ಅಂತ ಹಾಕ್ತಾರೆ. ಸೊ ಹಿಂದೆ ಇದ್ದದ್ದು ಎಷ್ಟು ಸ್ಲ್ಯಾಬು ಅಂದರೆ 4 ಲಕ್ಷದ ಮೇಲೆ 10% ಇತ್ತು. ಅಲ್ಲಿಗೆ ನಿಮ್ಗೆ 80,000 ಹೋಗ್ತಿದ್ದ ಜಾಗದಲ್ಲಿ ಅಲ್ಲ, ಒಂದು 8 ಲಕ್ಷ ಅಂದರೆ 80,000 ರೂಪಾಯಿ ಹೋಗ್ತಿತ್ತು. 80,000 ರೂಪಾಯಿಗೆ 5% ತಂದಿರೋದು 40,000 ರೂಪಾಯಿ ಉಳೀತು. ಬರೀ 40,000 ತೆರಿಗೆ ಬಂತು. ಅದೇ ಥರ 8ರಿಂದ 12 ಲಕ್ಷ ಅಂತಾರೆ, 10% ಅಂದರೆ 1,20,000. ಅಲ್ಲಿ ನಿಮ್ಗೆ 80,000 ಕಟ್ಟಿದಾಗ ಅಲ್ಲೂ 40,000 ರೂಪಾಯಿ ಉಳೀತು. ಆ ಥರ ಒಂದು ಸ್ಲ್ಯಾಬ್ಗಳನ್ನ ರೈಸ್ ಮಾಡ್ಕೊಂಡು ಹೋಗಿರೋದ್ರಿಂದ ಬಹಳ ಬುದ್ಧಿವಂತಿಕೆಯಿಂದ ಇದನ್ನು ಅವರು ಒಂದು ಹೈಲೈಟ್ ಮಾಡ್ತಾ ಹೊರಟಿದ್ದಾರೆ ಅಪ್ ಟು ಇದ್ರವರೆಗೂ. ಆಮೇಲೆ ಒಂದು ಅರ್ಥದಲ್ಲಿ ಇದಕ್ಕೆ ಸೆಸ್ ಬೇರೆ ಬರುತ್ತೆ. ಸೆಸ್ ಅಂತ ಕಲೆಕ್ಟ್ ಮಾಡ್ತಾರೆ. ಸೊ ಯಾವ ಹಂತದಲ್ಲಿ ಹೋದ್ರೂ ನೀವು ಸೆಸ್ ಅಂತ ಹೋದಾಗ ಈಗ ಮಧ್ಯಮ ವರ್ಗದ ಜನ ಅವನು 24-25 ಲಕ್ಷ ಯಾರು ತಗೋತಿದ್ರು ಅಥವಾ ಅದಕ್ಕಿಂತ ಕೆಳಗಡೆ ಇರೋರು ಕಡಿಮೆ ಅಂದ್ರೂ 32ರಿಂದ 37% ತೆರಿಗೆ ಅನ್ನೋ ರೂಪದಲ್ಲಿ ಅವ್ನು ಹಣ ಕೊಡಬೇಕಾಗಿ ಬರುತ್ತೆ. ಇದು ಒಂದು ನಿಲುವು. ಜೊತೆಗೆ ಒಂದು ಒಳ್ಳೆ ಕೆಲಸ ಮಾಡಿರೋದು ಏನಪ್ಪ ಅಂದರೆ SC ST ವುಮೆನ್ಸ್ಗಳಿಗೆ ಮಹಿಳಾ ಸಬಲೀಕರಣ ಅನ್ನೋ ಒಂದು ನಿಟ್ಟಿನಲ್ಲಿ ಹೋದಾಗ 5 ಕೋಟಿ ಜನಕ್ಕೆ ಇದರಿಂದ ಒಂದು ಒಳ್ಳೆ ಈಸಿಯಾಗಿ ಅವ್ರಿಗೊಂದು ಒಳ್ಳೆ ಸಾಲದ ಇದನ್ನು ಕೊಟ್ಟಿದ್ದಾರೆ. ಅಂದರೆ ಅವ್ರಿಗೆ ಮಹಿಳೆಯರು ಸಹ ಸಬಲೀಕರಣಗೊಳ್ಳಬೇಕು ಅನ್ನೋದು ಒಂದು ಒಳ್ಳೆ ನಿರ್ಧಾರ ಪ್ರಚುರಪಡಿಸಿರೋದು ಒಂದು ಹೆಮ್ಮೆಯ ವಿಷಯ. ಮತ್ತು ಕ್ಯಾನ್ಸರ್ಗೆ ಇರ್ತಕ್ಕಂಥ ಇವತ್ತು ಪ್ರಪಂಚಾದ್ಯಂತ ಕ್ಯಾನ್ಸರ್ ಬಹಳ ಹೆಚ್ಚಿನದಲ್ಲಿ ನಡೀತಾ ಇದೆ. ಅದೇ ಥರ ಅದರಿಂದ ಅದನ್ನ ಆಗ್ತಾ ಇರೋದ್ರಿಂದ ಅದರ ಬಗ್ಗೆ ಒಂದು ಹಂತದಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಆಗಬೇಕಾಗಿತ್ತು, ಆಗ್ತಾ ಇದೆ. ಅದಕ್ಕೋಸ್ಕರ 36 ಔಷಧಗಳನ್ನು ಅದಕ್ಕೆ ಜೀವರಕ್ಷಕ ಔಷಧಗಳು ಅಂತನೋ ಅಥವಾ ಕಡಿಮೆ ಬೆಲೆಗೆ ಸಿಗುವಂಥ ಒಂದು ಒಳ್ಳೆ ಉತ್ತೇಜನ ಮಾಡಿರೋದು ಇದು ಕೇಂದ್ರ ಸರ್ಕಾರದ ಒಂದು ಒಳ್ಳೆ ಬೆಳವಣಿಗೆ ಬಡ್ಜೆಟಲ್ಲಿ. ಆಮೇಲೆ ಮೇಕ್ ಇನ್ ಇಂಡಿಯಾ ಯೋಜನೆಯಲ್ಲಿ ರಾಷ್ಟ್ರೀಯ ತಯಾರಿಕಾ ವಲಯನ ಪ್ರಾರಂಭ ಮಾಡ್ತಿರೋದು ಒಳ್ಳೆ ಬೆಳವಣಿಗೆ. ಆಮೇಲೆ 10,000 ಮೆಡಿಕಲ್ ಸ್ಟೂಡೆಂಟ್ಸ್ನ ಜಾಸ್ತಿ ಮಾಡೋದು, ಮೆಡಿಕಲ್ಗೆ ಅಲೋ ಮಾಡಿರೋದು ಅದು ಒಂದು ಒಳ್ಳೆ ಬೆಳವಣಿಗೆ. ಜೊತೆಗೆ ಗ್ರಾಮೀಣಾಭಿವೃದ್ಧಿಗೆ ಒತ್ತು ನೀಡಿದ್ದಾರೆ. ಮತ್ತೆ ನೀರಾವರಿಗೆ ಅಥವಾ ಇನ್ನೊಂದಕ್ಕೆ ಒತ್ತು ನೀಡಿಲ್ಲ ಅಂತಲ್ಲ, ಆದರೂ ಕೊಡಬೇಕಾದಂಥ ಅನುದಾನವನ್ನು ಹೆಚ್ಚಿಸಬೇಕಿತ್ತು. ಯಾಕೆಂದರೆ ಇವತ್ತು ನಮಗೆ ರೈತರು ಬೆಳೆದ್ರೆ ತಾನೇ ನಮಗೆಲ್ಲರಿಗೂ ಅನ್ನ ಸಿಗೋದು. ಕೃಷಿ ಆಧಾರಿತವಾಗಿ ಏನು ಒತ್ತು ಜಾಸ್ತಿ ಕೊಡಬೇಕಿತ್ತು, ಎಲ್ಲ ಒಂದು ಕಡೆ ಅದು ಸ್ವಲ್ಪ ಕಡಿಮೆ ಆಗಿದೆ ಅಂತ ನನ್ನ ನಿಲುವು ಸರ್. ಚಂದ್ರಶೇಖರ್ ಅಂತ ಹೇಳಿ, ಮಾಜಿ ಅಧ್ಯಕ್ಷ, ಹಾಸನ ಜಿಲ್ಲಾ ಕೈಗಾರಿಕಾ ಮತ್ತು ವಾಣಿಜ್ಯ ಮಂಡಳಿ ಸರ್. ಥ್ಯಾಂಕ್ ಯು.
ಮೋದಿ ಸರ್ಕಾರದ 3ನೇ ಅವಧಿನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು 8ನೇ ಬಜೆಟನ್ನು ಇವತ್ತು ಲೋಕಸಭೆಯಲ್ಲಿ ಮಂಡಿಸಿದರು. ಬಹುಶಃ ಇವತ್ತಿನ ಬಜೆಟನ್ನು ನಾನು ಪೂರ್ಣ ಪ್ರಮಾಣದಲ್ಲಿ ನೋಡಿದೆ. ಮಧ್ಯಮ ವರ್ಗದ ಜನಕ್ಕೆ ಈ ಬಾರಿ ಪ್ರತಿ ಬಜೆಟ್ನಲ್ಲೂ ಕೂಡ ನಿರಾಶೆ ಆಗ್ತಾ ಇತ್ತು. ಬಹುಶಃ ಈ ಬಜೆಟ್ನಲ್ಲಿ ಮೋದಿ ಅವರು ಮತ್ತು ಅವರ ಕ್ಯಾಬಿನೆಟ್ನವರು ಮಧ್ಯಮ ವರ್ಗದ ಜನಕ್ಕೆ ಏನಾದರೂ ಕೊಡಲೇಬೇಕು ಅನ್ನೋ ದೃಷ್ಟಿನಲ್ಲಿ ಅನೇಕ ಮಹತ್ವದ ನಿರ್ಧಾರಗಳನ್ನ ಇವತ್ತು ತೊಗೊಂಡಿದ್ದಾರೆ ಅಂತ ಅನಿಸುತ್ತೆ. ಮುಖ್ಯವಾಗಿ ಇವತ್ತು ಮಧ್ಯಮ ವರ್ಗದ ಜನಕ್ಕೆ ಬೇಕಾಗಿದ್ದು ಇನ್ಕಮ್ ಟ್ಯಾಕ್ಸ್ನಲ್ಲಿ ಅವರು ಹೆಚ್ಚಿನ ಒಂದು ವಿನಾಯಿತಿಯನ್ನು ಕೇಳ್ತಾ ಇದ್ರು. ಯಾಕೆಂದರೆ ಮಧ್ಯಮ ವರ್ಗದಲ್ಲಿ ಇರ್ತಕ್ಕಂಥವ್ರೆ ಸ್ಯಾಲ್ರಿಡ್ ಪರ್ಸನ್ಸು ಮತ್ತು ಸಣ್ಣ ಸಣ್ಣ ಉದ್ಯೋಗ ಮಾಡ್ಕೊತಿರ್ತಕ್ಕಂಥವ್ರು, ಅವರಿಗೆ 12 ಲಕ್ಷ ರೂಪಾಯಿನ ಮಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ದೊಡ್ಡ ಒಂದು ಲಾಭದಾಯಕವಾಗಿರುತ್ತೆ. ಮತ್ತು ಇದನ್ನು ಎಲ್ಲ ಭಾರತದ ಅಷ್ಟು ಜನ ಇದನ್ನು ಸ್ವಾಗತಿಸ್ತಾರೆ ಅಂತ ನಾನಾದರೂ ಭಾವಿಸ್ತೇನೆ. ಎರಡನೇದಾಗಿ ಇವತ್ತು ಚರ್ಮದ ಉತ್ಪನ್ನ ಇರ್ಬೋದು, ದೇಶಿ ಉಡುಪುಗಳಿರ್ಬೋದು, ಮತ್ತು LED TVಗಳಿರ್ಬೋದು, ಮುಖ್ಯವಾಗಿ ವಿದ್ಯುತ್ ಎಲೆಕ್ಟ್ರಿಕ್ ವಾಹನಗಳನ್ನ ಉತ್ತೇಜನ ಮಾಡೋ ದೃಷ್ಟಿನಲ್ಲಿ ಲಿಥಿಯಂ ಬ್ಯಾಟ್ರಿಗಳನ್ನ ರೇಟ್ಗಳನ್ನ ಕಡಿಮೆ ಮಾಡಿರ್ತಕ್ಕಂಥದ್ದು, ಇದೆಲ್ಲದೂ ಕೂಡ ಭಾರತದ ಪ್ರಗತಿಗೆ ಒಂದು ಒಳ್ಳೆಯ ಅಡಿಪಾಯನ ಹಾಕೊಟ್ಟಿದೆ ಅಂತ ನಾನು ಅನಿಸುತ್ತೆ. ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಈ ಸಲ ಏನು ಅಂತ ನಿರ್ಧಾರವನ್ನು ಏನು ತೆಗೆದುಕೊಂಡಿಲ್ಲ. ಮತ್ತು ಮುಖ್ಯವಾಗಿ MSMEಗಳಿಗೆ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹೊಸದಾಗಿ ಉದ್ಯೋಗಗಳನ್ನ ಏನು ಮೋದಿ ಅವರು ಮೇಕ್ ಇನ್ ಇಂಡಿಯಾ ಅಂತ ಹೇಳಿ ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಉತ್ತೇಜನ ನೀಡ್ತಾ ಇದ್ದಾರೆ ಯುವಕರಿಗೆ. ಆ ನಿಟ್ಟಿನಲ್ಲಿ MSME ಅವರಿಗೆ 10 ಕೋಟಿಯಿಂದ 20 ಕೋಟಿವರೆಗೂ ಸಾಲವನ್ನು ನೀಡ್ತಕ್ಕಂಥದ್ದು, ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯವರಿಗೆ 5 ಕೋಟಿಯಿಂದ 10 ಕೋಟಿವರೆಗೆ ಅವರಿಗೆ ಉತ್ತೇಜನ ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಿರೋದು ನೋಡಿದ್ರೆ ಭಾರತ ಆರ್ಥಿಕ ಇದರಲ್ಲಿ ತುಂಬ ಉನ್ನತ ಸ್ಥಾನಕ್ಕೆ ಏರುತ್ತೆ. ಮತ್ತು ಇದರ ಲಾಭವನ್ನು ಸಾರ್ವಜನಿಕರು ಹೆಚ್ಚಿನ ಪಟ್ಟಿನಲ್ಲಿ ಪಡ್ಕೊಳ್ಬೇಕು. ಮತ್ತು ಈ MSME ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನ ಸ್ವಉದ್ಯೋಗ ಮಾಡ್ತಕ್ಕಂಥ ಯುವಕರು ಇದರ ಬಗ್ಗೆ ಹೋಗಿ ಹೆಚ್ಚಿನ ಆಸಕ್ತಿ ವಹಿಸಿ ನಮ್ಮ ದೇಶದಲ್ಲಿ ಉತ್ಪನ್ನಗಳನ್ನ ಮಾಡಿ ನಮ್ಮ ದೇಶದ ಆರ್ಥಿಕತೆಗೆ ಹೆಚ್ಚಿನ ಉತ್ತೇಜನ ಕೊಡುವಂಥ ಕೆಲಸವನ್ನು ಮಾಡಬೇಕು. ಯಾಕೆಂತ ಹೇಳಿದ್ರೆ ಸರ್ಕಾರ ಬಜೆಟ್ನಲ್ಲಿ ಎಲ್ಲವನ್ನ ಘೋಷಣೆ ಮಾಡುತ್ತೆ, ಆದರೆ ಅದನ್ನು ಉಪಯೋಗ ಎಷ್ಟರ ಮಟ್ಟಿಗೆ ನಾವು ಪಡ್ಕೊಳ್ತೀವಿ ಅಂತಕ್ಕಂಥದ್ದು ಕೂಡ ನಮಗೆ ಭಾಳ ಉಪಯೋಗ ಆಗ್ತಕ್ಕಂಥದ್ದು. ಹಾಗಾಗಿ ಒಟ್ಟಿನಲ್ಲಿ ಹೇಳೋದಾದರೆ ಈ ಸಲ ಜನರ ನಿರೀಕ್ಷೆಗೆ ಏನಿತ್ತು ಆ ಬಜೆಟನ್ನು ಸಂಪೂರ್ಣವಾಗಿ ಮೋದಿ ಸರ್ಕಾರ ನಿರ್ಮಲಾ ಸೀತಾರಾಮನ್ ಅವರು ನೀಡಿದ್ದಾರೆ. ಮತ್ತು ಕರ್ನಾಟಕಕ್ಕೆ IITನಲ್ಲಿ ಕೂಡ ಇವತ್ತು ಹೆಚ್ಚಿನ ಪೂನಾ IITನಲ್ಲಿ ಸುಮಾರು 80ರಿಂದ 100 ಹೊಸ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ಮತ್ತು 100ಕ್ಕೂ ಹೆಚ್ಚು ಹೊಸ ಏರ್ಪೋರ್ಟ್ಗಳನ್ನು ಇಡೀ ದೇಶಾದ್ಯಂತ ಮಾಡಬೇಕು ಅಂತಕ್ಕಂಥ ಯೋಜನೆಗಳನ್ನ ಹಾಕೊಂಡಿರ್ತಕ್ಕಂಥದ್ದು. ಮೆಡಿಕಲ್ ಸೀಟ್, ಗೌರ್ಮೆಂಟ್ ಮೆಡಿಕಲ್ ಸೀಟ್ ಅಲಾಟ್ಮೆಂಟ್ ಏನಾಗ್ತಾ ಇತ್ತು ಅದರಲ್ಲಿ 10,000 ಮೆಡಿಕಲ್ ಸೀಟನ್ನು ಈ ಬಾರಿ ಜಾಸ್ತಿ ಮಾಡಿರ್ತಕ್ಕಂಥದ್ದು. ಇದೆಲ್ಲದೂ ಕೂಡ ದೇಶದ ಪ್ರಗತಿಯನ್ನು ಮುಂದಿಟ್ಟುಕೊಂಡು ಮುಂದಿನ 5 ವರ್ಷಗಳಲ್ಲಿ ಅತ್ಯುತ್ತಮವಾದ ಆಡಳಿತವನ್ನು ಕೊಡಬೇಕು, ಜನಸಾಮಾನ್ಯರಿಗೆ ಯಾವುದೇ ರೀತಿಯ ಹೊರೆಯನ್ನು ಆಗಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮಾಡಿರ್ತಕ್ಕಂಥ ಬಜೆಟು. ಒಟ್ಟಿನಲ್ಲಿ ಹೇಳೋದಾದರೆ ಮಧ್ಯವರ್ಗದ ಜನಕ್ಕೆ ಈ ಬಾರಿ ಸಿಹಿಯಾದ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಅವರು ನೀಡಿದ್ದಾರೆ ಅಂತೇಳಿ ಹೇಳ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.